ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಏನು ಇಷ್ಟೊಂದು ಬಟ್ಟೆ ಎಲ್ಲ ಹರಳ್ಕೊಂಡು ಕುಂತೀನಂದ್ರೆ, ನಾವು ಇವತ್ತು ಸಡನ್ನಾಗಿ ನಮ್ಮ ಅಕ್ಕರ ಊರಿಗೆ ಹೊಂಟಿವಿ. ಊರಿಗೆ ದೀಪಾವಳಿ ಆಚರಿಸ್ಬೇಕಂತಂದು ಊರಿಗೆ ಬಂದಿದ್ದು. 1 ವರ್ಷದ ನಂತರ ನನ್ನ ಗಂಡು ಮನೆಗೆ ಬಂದಿದ್ವಿ. ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಹಬ್ಬ ಆಚರ್ಸೋಕ್ಕಾಗ್ತಾಯಿಲ್ಲ. ಹಂಗಾಗಿ ನಾವು ನಮ್ಮ ಅಕ್ಕರ ಊರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಬೆಳಗ್ಗೆನೇ ಬಟ್ಟೆ ಪ್ಯಾಕ್ ಮಾಡಕತ್ತಿದ್ವಿ. ನಿನ್ನೆ ಮೊನ್ನೆ ಎಲ್ಲನೂ 2 ದಿನ ಮನೆ ಎಲ್ಲ ಸಾರಿಸಿ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಸಿಗೆ ಎಲ್ಲ ಒಗೆದಾಕಿ ಎಲ್ಲನೂ ರೆಡಿ ಮಾಡಿದ್ವಿ. ನೋಡ್ರಿ, ನಮ್ಮ ಮನೆ ಎಲ್ಲ ಇನ್ನೂ ಆಲ್ಮೋಸ್ಟು ಸಾಮಾನು ಸಹ ಜೋಡಿಸಿಲ್ಲ, ಇಲ್ಲ ಹಂಗೆ ಅದಾವ. ನಾವು ಇಲ್ಲಿ ದೀಪಾವಳಿ ಆಚರ್ಸೋಕ್ಕಾಗಲ್ಲ. ಹಂಗಾಗಿ ನಮ್ಮ ಮನೆಯವರು ಇಲ್ಲಿದ್ದಾರೆ, ಏನು ಮಾಡೋಣ ಬಾ ಊರಿಗೆ ಹೋಗೋಣ ಅಂತಂದು ಹೇಳಿದ್ರು. ನಿಮ್ಮ ಅಕ್ಕರ ಊರಿಗೆ ಹೋಗಮ್ಮ, ಅಲ್ಲಾದರೂ ದೀಪಾವಳಿ ಆಚರಿಸೋಣ ಅಂತಂದು ಹೇಳಿದ್ರು. ಹಂಗಾಗಿ ನಾವು ಊರಿಗೆ ಹೊಂಟಿವಿ. ನೋಡಿ, ಹೊರಗಡೆ ಒಂದಿಷ್ಟು ಗಿಡ ಹಾಕಿವಿ ನಾವು. ನಾನು ವಿಡಿಯೋ ಮಾಡ್ಬೇಕು, ಅಷ್ಟೊಂದು ತೋರಿಸಿಲ್ಲ. ಚೆನ್ನಾಗಿ ನಮ್ಮಂತೆಲ್ಲ ಯಾವ ಗಿಡ ಹಾಕಿದ್ರು ಹುಸಿ ಹೋಗೋದಿಲ್ರಿ, ಇದಾಕವ. ನೋಡಿ, ಬೆಳಗ್ಗೆನೇ ನಿನ್ನೆ ನೈಟು ನೀರು ಬಂದವಂತಂದು ನಿನ್ನೆ ನೈಟೇನೆ ಹಾಸಿಗೆ ಒಗೆದಾಕಿ ನಾವು ನೆಕ್ಸ್ಟು ನಮ್ಮ ಅಕ್ಕರ ಊರಿಗೆ ಹೋಗೋಣ. ಬನ್ನಿ, ನಾವು ನಿನ್ನೆ ಅಕ್ಕರ ಊರಿಗೆ ಬಂದ್ವಿ. ರೇಣುಕಾ ರೆಡಿ ಆಗಿಲ್ಲ, ರೆಡಿ ಆಗಿಲ್ಲ ರೇಣುಕಾ. ಅಲ್ಲೇ ಕಂಟಿ ಕಡೆ ಬರ್ತೀವಿ. ಯಾಕೋ ಯವ್ವ ಚಿಂಬಳು ಗುಣಿಕಿ ಕತ್ತಿಗಳು ಎದಕ್ಕ ಹ್ಯಾಪಿ ದಿವಾಳಿ ಅಂತ. ಹ್ಯಾಪಿ ದಿವಾಲಿ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅನ್ಸೋತ್ರಿ. ಸರ್, ಮೆಹಂದಿ ಹೆಂಗೆ ತೋರ್ಸ, ಕೈಯನ್ನು ತೋರ್ಸಂದ್ರೆ ಮೆಹಂದಿ ಹಾಕ್ಯಂದು ನೋಡ್ರಿ. ನಮ್ಮ ಶಾರ್ಟ್ ಮೆಹಂದಿ ಕರೆ ಕೈಗೆ ಕರೆ ಕೈ ನೀನು ತೋರಿಸ್ರಿ. ರೇಣುಕ ರಾತ್ರಿ ಹಾಕಿಲ್ಲ, ಅದಕ್ಕ ರಬ್ಬಕ್ಕೆ ಅನ್ಸಕತ್ತೈತಿ. ಮಧ್ಯಾಹ್ನಕ್ಕಿಂದ ಯಾವಾಗ ಮಧ್ಯಾಹ್ನಕ್ಕಿಂದ? ನಿನ್ನ ಮಧ್ಯಾಹ್ನಕ್ಕಿಂದ ಅದಕ್ಕೆ ರಬ್ಬಾಗೈತದ. ಏನು ಮಾಡಕತ್ತೀರವ? ಹೊಸದು ನಾನಕ್ಕೆತ್ನೀಗ. ನಾ ತಿರ್ಗಾ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ರೀ. ನಾವು ಇವಾಗ ಕಾರಲ್ಲಿ ರೆಡಿಯಾಗಿ ಎಲ್ಲಿಗೆ ಹೊಂಟಿವಿ ಅಂದ್ರೆ, ಇವತ್ತು ದೀಪಾವಳಿ ಅಮಾವಾಸ್ಯೆ ಐತಲ್ರಿ. ಹಂಗಾಗಿ ಇಲ್ಲಿ ನಮ್ಮ ಅಕ್ಕರ ಊರಾಗ ಮಲ್ಲೆಮ್ಮ ದೇವ್ರು ಅಂತಂದು ಹೆಣ್ಣು ದೇವ್ರು ಐತಿ. ಅಲ್ಲಿ ಪ್ರತಿ ಅಮಾವಾಸ್ಯೆಗೂ ನಮ್ಮ ಅಕ್ಕರ ಹೋಗ್ತಾರ. ನಾವು ಬಂದ ಸಹ ಅಲ್ಲಿ ಒಂದು ಸಾರಿ ಆದರೂ ಹೋಗಿ ಬಂದ್ರೆ ಏನೋ ಒಂಥರ ಸಮಾಧಾನ. ಹಂಗಾಗಿ ಅಮಾವಾಸ್ಯೆ ಇತ್ತಲ್ರಿ, ಇವಾಗ ಹೋದ್ರಾಯ್ತಂತ. ನೋಡಿ, ಜಸ್ಟ್ ನಾನು ಮಧ್ಯಾಹ್ನ ಮೆಹಂದಿ ಹಾಕ್ಯಂದಿನಿ. ಎಷ್ಟು ಚೆನ್ನಾಗಿ ಏರಿತ್ತು. ಇದು ಅರ್ಜೆಂಟ್ ಮೆಹಂದಿ ಅಂತಾರಲ್ರಿ, ಆ ಥರ ಅರ್ಜೆಂಟ್ ಮೆಹಂದಿ ಹಾಕ್ಯಂದಿನಿ. ಹಂಗಾಗಿ ಅಷ್ಟೊಂದು ಬ್ಲ್ಯಾಕ್ ಆಗೈತಿ. ಎಲ್ಲರೂ ಹುಡುಗರು ಎಲ್ಲರೂ ನಿನ್ನೆ ನೈಟ್ ಮೆಹಂದಿ ಹಾಕ್ಕೊಂಡಿದ್ರು. ನಾನು ಇವತ್ತು ಬೆಳಗ್ಗೆನೇ ಮೆಹಂದಿ ಹಾಕ್ಕೊಂಡು ಬನ್ನಿ. ಇವಾಗ ನಾವು ಮಲ್ಲೆಮ್ಗೆ ಹೊಂಟಿವಿ. ನಮ್ಮ ಅಕ್ಕ ಏನು ಬರಲಿಲ್ಲ ರೀ. ನಮ್ಮ ಅಕ್ಕ ಲಕ್ಷ್ಮಿ ಮಾಡಬೇಕಲ್ಲ, ಏನೋ ಅಮಾವಾಸ್ಯೆ ಜಲ್ದಿ ಹೋಗುತ್ತಾ, ಹಂಗಾಗಿ ನಾನು ಅಡುಗೆ ಮಾಡ್ತೀನಿ, ನೀವು ಅಷ್ಟೇ ಹೋಗಿ ಬರ್ರಿ ಅಂತ ಹೇಳಿದ್ರು. ನಮ್ಮ ಮಾಮ, ನಮ್ಮ ಮನೆಯವರು ಮತ್ತು ನಮ್ಮ ಹುಡುಗರು ಎಲ್ಲರೂ ಸೇರ್ಕೊಂಡು ಇವಾಗ ನಾವು ಮಲ್ಲೆಮ್ಗೆ ಹೊಂಟಿವಿ. ಮಲ್ಲೆಮ್ಮ ಇಲ್ಲಿಂದ ಏನು ದೂರ ಇಲ್ಲರಿ, ಇಲ್ಲಿಂದ ಜಸ್ಟ್ ಒಂದು 4 ಕಿಲೋಮೀಟ್ರ್ ಐತೆ ಅಷ್ಟೇ. ನಮ್ಮ ಅಕ್ಕರ ಊರಿಂದ ಒಂದು 4 ಕಿಲೋಮೀಟ್ರ್ ಐತಿ. ನಾವೆಲ್ಲ ಪ್ರತಿ ದೀಪಾವಳಿಗೂ ಹುಡುಗರು ಎಲ್ಲರೂ ಸೇರಿಕೊಂಡು, ನಾನು ನಮ್ಮ ಅಕ್ಕ ಎಲ್ಲರೂ ಸೇರ್ಕೊಂಡು ಪ್ರತಿ ಸಾರಿನೂ ನಡ್ಕೊತ ಹೋಗ್ತಿದ್ವಿ ರೀ. ಈ ಸರಿ ನಮ್ಮ ಮನೆಯವ್ರು ಇದ್ರಲ್ಲ, ಹಂಗಾಗಿ ಅವ್ರ ಜೊತೆ ಕಾರಲ್ಲಿ ಹೊಂಟಿವಿ. ಇಲ್ಲಾಂದರೆ ನಡ್ಕೊತ ಹೋಗೋ ಪ್ಲ್ಯಾನೇ ಇತ್ತು ರೀ ನಮ್ಮದು. ರೇಣ ಅಂದೇವ ರೇಣ ನೋಡಿ, ನಾವೀಗ ಜಸ್ಟ್ ಗುಡಿ ಹತ್ರ ಬಂದ್ವಿ. ಇದು ಗುಡಿಯಲ್ಲಿ ಮೇಲ್ಗಡೆ ಐತ್ರಿ. ಇಲ್ಲಿ
ನಮ್ಮ ಹುಡುಗರು ಎಲ್ಲರೂ ನಾವು ಎಲ್ಲಿ ಬಂದ್ವಿ ಅಂತಂದು ಇದು ನೋಡಕತ್ತಿದ್ರು. ಇಲ್ಲಿ ನಮ್ಮ ಮಾಮರು ಕಾಯಿ ತೊಗೊಳಕತ್ತಿದ್ರು, ಹಂಗಾಗಿ ನಾವು ಇಲ್ಲೇ ನಿಂತ್ಕೊಂಡಿದ್ವಿ ನೋಡಿ ಗುಡಿ ಹತ್ರ. ಆಲ್ಮೋಸ್ಟ್ ನಾವು ಸಾಯಂಕಾಲ ಹೋಗಿದ್ವಿ, ಆಲ್ಮೋಸ್ಟ್ ಎಲ್ಲರೂ ಬಂದು ಹೋಗಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಲ್ಲ, ಅಷ್ಟೊಂದು ಜನ ಏನಿರಲಿಲ್ಲ. ಅವಾಗವಾಗ ಬರೋರು ಹೋಗೋರು ಇರ್ತಾರೆ. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಗಾಡಿ ಅವೆಲ್ಲ ಪೂಜೆ ಮಾಡೋದು. ಆಮೇಲೆ ಈ ದೇವರಿಗೆ ಪವರ್ಫುಲ್ ಐತ್ರಿ, ಹಂಗಾಗಿ ಜಾಸ್ತಿ ಜನ ಈ ದೇವ್ರಿಗೆ ಬರ್ತಾರೆ. ಇಲ್ಲಿ ನಮ್ಮ ಮಾಮಾರು ಕಾಯಿ ತೊಗೊಳಕತ್ತಂದು ಕಾಯಿ ತೊಗೊಳಕತ್ತಿದ್ರು. ಬಟ್ ನಮ್ಮ ಕಪಿ ಸೇನೆಗಳು ಕೇಳ್ತಾವ, ಅದು ತಿನ್ನಕ್ಕಿತ್ತಂದ್ರೆ ಸಾಕು ಅವಕ್ಕ, ನಮಗೆಲ್ಲ ಅದು ಬೇಕು ಇದು ಬೇಕಂತಂದು ಹೇಳಕತ್ತಿದ್ರು. ನಾವು ಎಷ್ಟೊಂದು ಆಸೆ ಇಟ್ಕೊಂಡು ನಮ್ಮ ಊರಿಗೆ ಹೋಗಿದ್ದೀವಿ ರೀ ನಾವು ದೀಪಾವಳಿ ಆಚರಿಸ್ಬೇಕಂತಂದು. ಬಟ್ಟು ದೇವರು ನಮ್ಮ ಊರಾಗ ದೀಪಾವಳಿನ ಆಚರ್ಸಕ್ಕೆ ಅನುಮತಿ ಕೊಡಲಿಲ್ಲ. ಹಂಗಾಗಿ ನಾವು ಬೇಡ ಸುಮ್ಮ ಇಲ್ಲಿದ್ದೇನು ಮಾಡೋದಂತಂದು ಊರಿಗೆ ಬಂದ್ವಿ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡೋಕೆ ಹೋಗೋಣ. ನೋಡಿ ಗುಡಿ ಎಷ್ಟು ಚೆನ್ನಾಗೈತಿ. ಗುಡಿ ಸ್ವಲ್ಪ ಸಣ್ಣದೈತಿ. ಆಮೇಲೆ ಇಲ್ಲೆಲ್ಲ ತಗಡು ಹಾಕ್ಯಾರ, ನಿಂದ್ರಾಕೋ ಕುಂದ್ರಾಕ ನೆಳ್ಳೈತ್ರಿ. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಅಂದ್ರೆ ನಮ್ಮ ಹುಡುಗರಿಗೆ ಏನೋ ಒಂಥರ ಎಲ್ಲೋ ಒಂದು ಬೇರೆ ಇದಕ್ಕೆ ಹೋಗ್ಬಿಟ್ಟಿವಿ ಏನೋ ಅನ್ನಂಗೆ. ಅಲ್ಲೆಲ್ಲ ಗುಡ್ಡ ಪಡ್ಡ ಎಲ್ಲ ತಿರ್ಗಾಡ್ಕೊಂತ ಎಂಜಾಯ್ ಮಾಡ್ತಾವ. ಹಂಗಾಗಿ ಏನೋ ಗೊತ್ತಿಲ್ಲ, ಮಕ್ಕಳ ಜೊತೆ ಒಂದಿನ ಇರೋದು ತುಂಬಾ ಖುಷಿ ಅನಿಸುತ್ತೆ. ಹಂಗಾಗಿ ಅವ್ರು ಏನು ಮಾಡಿದರು ಚಂದನ, ಹಂಗಾಗಿ ಅವ್ರು ಎಲ್ಲೇ ಅಂತಾರ ಅಲ್ಲಿ ಕರ್ಕೊಂಡು ಹೊಂಟಿದ್ವಿ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡೋಣ. ಇಲ್ಲೇನು ಕ್ಯಾಮ್ರಾ ಗಿಮ್ರಾ ಅಲೋ ಇಲ್ಲ, ಹಂಗೇನಿಲ್ಲ. ಯಾಕಂದ್ರೆ ಪ್ರತಿ ದೇವ್ರನ್ನೂ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ರೀ. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಅಲಂಕಾರ ಮಾಡಿರ್ತಾರೆ. ಬಟ್ ಇದು ದೇವ್ರ ಗುಡಿ ಇರೋದು ಅಡವ್ಯಾಗೈತಿ, ಹಂಗಾಗಿ ಅಷ್ಟೊಂದು ಇದಿಲ್ಲ. ಬಟ್ಟು ವಿಡಿಯೋ ನಮ್ಮ ಹುಡುಗರೆಲ್ಲ ಅಲ್ಲಿಂತ ವಿಡಿಯೋದಾಗ ಅಷ್ಟೊಂದು ಕಾಣಿಸವಲ್ತ್ರಿ ಅದು. ಇಲ್ಲಿ ನಮ್ಮ ಸಾವಿತ್ರಿ ರೊಕ್ಕ ಹಾಕಕ್ಕ ನಾ ಹಾಕ್ತೀನಿ ನೀ ಹಾಕ್ತೀನಿ ಅಂತಂದು ಇದು ಮಾಡಕತ್ತಿದ್ರು. ಆಮೇಲೆ ರೊಕ್ಕ ಹಾಕಿ ಅವರಿಗೆ ಮೊದಲು ಅಲ್ಲಿ ಗುಡ್ಡದ ಮೇಲೆ ಎಗರಾಡೋದು ಭಾಳ ಇಷ್ಟ ಅಂತ್ರಿ. ಹಂಗಾಗಿ ಅವರು ಗುಡ್ಡದ ಮೇಲೆ ಎಗರಾಡಕ್ಕೆ ಹೊಂಟಾರ. ಯಾವಾಗ ಗುಡ್ಡದ ಮೇಲೆ ಹೋದೇನು ಯಾವಾಗ ಇದು ಮಾಡೇನು ಅಂತಂದು. ಯಾಕಂದ್ರೆ ನಾವು ಪ್ರತಿ ಸಾರಿ ನಡ್ಕೊತ ಬರ್ತಿದ್ವಿ ಅಲ್ರಿ, ಬಂದರೆ ಇಲ್ಲೊಂದು ಏನಿಲ್ಲ ಅಂದರೂ 1-2 ತಾಸು ಟೈಮ್ ಪಾಸ್ ಮಾಡೋಕ್ಕಿದ್ವಿ. ಬಟ್ಟು ಈ ಸರಿ ಆ ಥರ ಆಗಲಿಲ್ಲ. ಯಾಕಂದ್ರೆ ನಾವು ಗಾಡಿ ಒಳಗೆ ಬಂದಿದ್ವಲ್ಲ, ಜಲ್ದಿ ಹೋದ್ರಾಯ್ತಂತಂದು ಬಂದ್ವಿ. ಆಮೇಲೆ ನಮ್ಮ ಮನೆಯವ್ರನ್ನೊಂದು ಎಲ್ಲಿಗೆ ಕರ್ಕೊಂಡು ಹೋಗ್ಬಾರ್ದ್ರಿ. ಅವರು ನಮ್ಮ ಮನೆಯವರು ಎಲ್ಲಿಗಾರ ಹೋಗ್ಬಿಟ್ರಂದ್ರೆ ಅವ್ರಿಗೆ ಒಟ್ಟು ಸಮಾಧಾನ ಇರಲಿಲ್ಲ. ಯಾವ ಕೆಲ್ಸಕ್ಕೆ ಹೋಗಿರ್ತೀವಿ ಆ ಕೆಲಸ ಮುಗಿಸ್ಕೊಂಡು ಹಾಗೆ ಬಂದುಬಿಡ್ಬೇಕು. ಹಂಗಾಗಿ ಅವರು ಎಲ್ಲಿ ನಿಂದಿರೋದಿಲ್ಲ. ಬಟ್ ನಮ್ಮ ಮಾಮ ಆ ಥರ ಎಲ್ಲ ಹುಡುಗರ್ದು ಎಲ್ಲನೂ ನೋಡ್ತಾನೆ. ಬಟ್ ನಮ್ಮ ಮನೆಯವ್ರು ಆ ಥರ ಎಲ್ಲ ಅವರಿಗೆ ಯಾವುದು ದೇವ್ರ ದರ್ಶನಕ್ಕೆ ಹೋಗಿವಿ ಅಂದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಮನೆ ಸೀದಾ ಬರಬೇಕು. ಬಟ್ ನಮ್ಮ ಹುಡುಗರು ಎಲ್ಲರೂ ಇಲ್ಲ 1 ತಾಸು ಅಡ್ಡಾಡಿ ಬರಂಬರ್ರಿ ಅಂತಂದು ಇದು ಹೇಳಕತ್ತಿದ್ರು. ಇಲ್ಲಿ ನಮ್ಮ ಮನುಷ್ಯರಿ ನೋಡ್ರಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಕತ್ತಾಳ. ಆಮೇಲೆ ಇಲ್ಲಿ ತೀರ್ಥ ಅದೆಲ್ಲ ಕೊಡ್ತಾರೆ. ಆಮೇಲೆ ಇದು ಅಮಾವಾಸ್ಯೆ ದಿನ ಅಲ್ರಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ. ಎಲೆ ಎಲ್ಲ ಇಟ್ಟು ಒಂಥರ ಚೆನ್ನಾಗಿ ಅಲಂಕಾರ ಮಾಡ್ಯಾರ. ಏನೋ ಈ ದೇವ್ರಿಗೆ ಬಂದ್ರೆ ಒಂಥರ ನೆಮ್ಮದಿ ಸಿಕ್ಕಂಗಾಗುತ್ತೆ. ಹಂಗಾಗಿ ಈ ದೇವರಿಗೆ ಪ್ರತಿ ಸಾರಿನೂ ಬರ್ತೀವಿ ನಾವು. ನೋಡಿ ಇಲ್ಲಿ ಅದು ದೇವ್ರ ಮುಂದೆ ಒಂದು ತೊಟ್ಲ ಇಟ್ರ. ಆ ತೊಟ್ಲ ನಾನು ತೂಗಾಕತ್ತಿದ್ದೆ. ಎಲ್ಲರೂ ಹುಡುಗರು ಬಂದು ನಾ ತೂಗ್ತೀನಿ ಅಂತಂದು. ಆಮೇಲೆ ಅದರೊಳಗೆ ಒಂದು ದೇವ್ರ ಮೂರ್ತಿ ಇಟ್ಟಿದ್ರು, ಆ ದೇವಿದು ಮೂರ್ತಿ ಇಟ್ಟಿದ್ರು. ಆ ಮೂರ್ತಿ ನಮ್ಮ ಸಾನ್ವಿ ಕಾಣಲ್ಲ ತೋರ್ಸಂತಂದ್ಲು. ಆಮೇಲೆ ನಮ್ಮ ಸಾನೂ ಈ ಕಡೆ ಬಂದು ನೋಡಿದ್ರೆ ಎಲ್ಲ ಕಾಣ್ತೈತೆ ಬಾ ಅಂತಂದು ಹೇಳಿದ್ರು. ಇಲ್ಲ ನಾನು ತೋರಿಸ್ತೀನಿ ಬಾ ಅಂತಂದು ಆಕಿನ ಸಹ ತೋರಿಸಿದ್ನೆ. ಇಲ್ಲಿ ನಮ್ಮ ರೇಣುಕಾ ಇಲ್ಲಿ ಅದೊಂದು ನಂಬಿಕೆ ಅಲ್ರಿ, ದೇವ್ರ ಮುಂದೆ ಒಂದು ಕಲ್ಲು ಇಟ್ಟಿರ್ತಾರೆ. ಆ ಕಲ್ಲು ಎತ್ತಿದ್ರೆ ನಮ್ಮ ಮನಸ್ಸಿನಾಗ ಏನಿರುತ್ತೆ ಅದೆಲ್ಲ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇರ್ತಲ್ರಿ. ಹಂಗಾಗಿ ನಮ್ಮ ರೇಣುಕಾ ಏನೋ ಒಂದು ಅಂದ್ಕೊಂಡು ಎತ್ತಾಕತ್ತಿದ್ಲು. ನಮ್ಮ ಮಾಮ ಭಯಕತ್ತಿದ್ನ ಬಾಡ್ ಬಾ ಅಂತಂದು. ಇಲ್ಲ ನಾ ಎತ್ತೀನಿ ಅಂತಂದು ಎತ್ತಾಕತ್ತಿದ್ಲು. ಬರೀ ಇವಾಗ ನಾವು ದರ್ಶನ ಮಾಡ್ಕೊಂಡು ತಿರ್ಗಾ ಈ ಕಡೆ ಫೋಟೋ ತೆಗಿಬಾ ಅಂತ ನಮ್ಮ ಮನೆಗೆ ಹೇಳಿದ್ವಿ. ಹಿಂದಿದ್ಲೆ ಯಾಕೆ, ಹಂಗಾಗಿ ಇದು ಮಾಡಿದ್ವಿ. ಇಲ್ಲಿ ಇದು ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಇದು ದೇವ್ರ ಗುಡಿಗೆ ಪ್ರತಿ ಅಮಾವಾಸ್ಯೆನೂ ಊಟ ಇರುತ್ತೆ ರೀ. ನೋಡ್ರಿ ನಮ್ಮ ಸಾನ್ವಿ ಇಲ್ಲಿ ಊಟಕ್ಕೆ ಕರೆಯಕತ್ತಾಳ. ಪ್ರತಿ ಅಮಾವಾಸ್ಯೆಗೂ ಸಜ್ಜಕ ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಪ್ರತಿ ಅಮಾವಾಸ್ಯೆಗೂ ಇರುತ್ತೆ ರೀ. ನಾವು ಯಾವ ಟೈಮಿಗೆ ಬಂದ್ರೂ ಊಟ ಇಲ್ಲ ಅಂತ ಹೇಳಂಗಿಲ್ಲ. ಎಷ್ಟೊತ್ತಿಗೆ ಹೋದ್ರೂ ಊಟ ಇರುತ್ತೆ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರ್ಬೋದು. ಅಷ್ಟು ಚೆನ್ನಾಗಿ ಊಟ ಮಾಡಿರ್ತಾರೆ ಇಲ್ಲಿ. ನೋಡಿ ತೋರಿಸ್ತೀನಿ. ಪಲ್ಯ ಬದ್ನಿಕಾಯಿ ಪಲ್ಯ ನಾವು ಹೋಗಿದ್ದು 3:30-4 ಗಂಟೆ ಆಗಿತ್ತು ರೀ. ಅಷ್ಟೊತ್ತಿಗೆ ಹೋದ್ರೂ ಊಟ ಇತ್ತು. ಊಟ ಮಾಡಿಕೊಂಡು ನಾವು ಹೋದ್ರಾಯ್ತಂತಂದು ಊಟ ಮಾಡ್ಕೊಂಬಂದಿದ್ವಿ.
ಬಟ್ಟು ನಮ್ಮ ಅಕ್ಕ ಒಬ್ಬಾಕಿ ಬರಲಿಲ್ಲ. ಆಕಿ ಯಾಕಂದ್ರೆ ಜಲ್ದಿನ ಲಕ್ಷ್ಮಿ ಮಾಡೋ ಅವ್ರ ಊರ ಕಡೆ ಒಂದೊಂದು ಪದ್ಧತಿ ರೀ. ಹಾಗಾಗಿ ಅವರು ಎಲ್ಲರೂ ಯಾವ ಟೈಮಿಗೆ ಲಕ್ಷ್ಮಿ ಮಾಡ್ತಾರಲ್ಲ ಎಲ್ಲರೂ ಅದೇ ಟೈಮ್ಗೆ ಲಕ್ಷ್ಮಿ ಮಾಡ್ಬೇಕಂತ ಬಟ್ಟು ರೆಡಿ ಆಗಿದ್ರು, ಬರೋಕ್ಕಾಗಲಿಲ್ಲ ಅವರು. ನಾವು ಇಲ್ಲಿ ಊಟ ಮಾಡಕತ್ತಿದ್ವಿ, ನಮ್ಮ ರೇಣುಕಾ ನಾನು ಸಾಂಬಾರು ಕುಡಿಯಕತ್ತಿದ್ವಿ. ನಮ್ಮನ್ನು ಅದನ್ನು ವಿಡಿಯೋ ಮಾಡ್ಯಾಳ. ಯಾಕಂದ್ರೆ ಅಲ್ಲಿ ಗುಡಿ ಒಳಗೆ ಸಾಂಬಾರಿಗೆ ಏನು ಹಾಕಿ ಮಾಡಿಲ್ಲ ಅಂದ್ರೂ ತುಂಬ ಟೇಸ್ಟ್ ಆಗುತ್ತೆ ರೀ. ಈ ಗುಡಿ ಅಂತ ಈ ಗುಡಿ ಎಲ್ಲ ಯಾವ ಗುಡಿಗೆ ಹೋದ್ರೂ ಅಡುಗೆನ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸಾಂಬಾರು ಏನೂ ಹಾಕಿಲ್ಲ ಅಂದರೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನಾವು ಇವಾಗ ತಿರ್ಗಾ ಅಲ್ಲಿಂದ ಬಂದಿಂದ ಏನು ವಿಡಿಯೋ ಮಾಡಿಲ್ಲ. ಇವಾಗ ಸಾಯಂಕಾಲ ಬಂದು 6:30 ಆಗೈತಿ. ಇವಾಗ ರಂಗೋಲಿ ಹಾಕಕತ್ತೀವಿ. ಆಮೇಲೆ ಲಕ್ಷ್ಮಿ ಮಾಡ್ಬೇಕಲ್ರಿ, ಹಂಗಾಗಿ ಬಂದ ತಕ್ಷಣ ಏನು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಬನ್ನಿ ಇವಾಗ ನಮ್ಮ ಕಪಿ ಶೇನನ್ನ ಕರ್ಕೊಂಡು ರಂಗೋಲಿ ಹಾಕೋಣ. ಇಲ್ಲಿ ನಮ್ಮ ಸಾವಿತ್ರಿ ಒಂದಿಷ್ಟು ಕಲರ್ ರಂಗೋಲಿ ಇಟ್ಟಿದ್ಲು, ಇದನ್ನ ಹಾಕು ಅಂತಂದು. ಬಟ್ಟು ನಾನು ಅಲ್ಲಿ ನಮ್ಮ ಮನೆಗೆ ಹಾಕೋಕ್ಕಂತ ತೊಗೊಂಡೋಗಿದ್ನಲ್ರಿ, ಆ ರಂಗೋಲಿನ ಇಲ್ಲಿಗೆ ತಂದಿದ್ದೆ. ಯಾಕಂದ್ರೆ ಅಲ್ಲಿ ರಂಗೋಲಿ ಏನು ಹಾಕ್ಲಿಲ್ಲಲ್ಲ, ಹಾಗಾಗಿ ನಾವು ಇಲ್ಲಿ ಊರಿಗೆ ಬಂದ ಕಾರಣಕ್ಕೆ ನಾವು ಇಲ್ಲಿ ತಿರ್ಗಾನ ಇಲ್ಲೇ ತೊಗೊಂಬಂದು ಇಲ್ಲೇ ರಂಗೋಲಿ ಹಾಕಿದ್ರೆ ಆಯ್ತು ಅಂತಂದು. ಬಟ್ಟು ಅಂಗಳದಾಗ ರಂಗೋಲಿ ಹಾಕೋಕೆ ಜಾಗ ಇಲ್ಲ ರೀ, ಯಾಕಂದ್ರೆ ಗಾಡಿ ಜಗ್ಗಿ ಅಡ್ಡಾಡ್ತಾವೆ. ಹಾಗಾಗಿ ಇಲ್ಲೇ ಸ್ವಲ್ಪ ಮುಂದ್ಗಡೆ ಬಂಕ್ದಾಗ ಜಾಗ ಐತಿ, ಇಲ್ಲೇ ಹಾಕಾಕತ್ತಿದ್ವಿ. ನಮ್ಮ ಹುಡುಗರು ಹೇಳಕತ್ತವ ಇಲ್ಲಿ ಹಾಕೋದಷ್ಟೇ ಅಲ್ಲ ಎಲ್ಲರೂ ತುಳ್ಕೊಂತ ಅಡ್ಡಾಡ್ತಾರಂತಂದು ಹೇಳಕತ್ತಿದ್ರು. ನಾ ಹೇಳ್ತಿದ್ದೆ ತುಳಿದ್ರೆ ಬಡಿತೀನಿ ನೋಡು ಅಂತಂದು. ಬನ್ನಿ ಇವಾಗ ನಮ್ಮ ಕಪಿ ಶೆನೆಗಳು ಎಲ್ಲರೂ ಸೇರ್ಕೊಂಡು ನಾವು ರಂಗೋಲಿ ಹಾಕೋಣ. ಏನೋ ಗೊತ್ತಿಲ್ಲ ರೀ, ಹಬ್ಬ ಅಂತ ಬಂದ್ರೆ ಮನೆ ಮುಂದೆ ರಂಗೋಲಿ ಇದ್ರೆ ಅದೊಂದು ಲಕ್ಷಣ. ಮನೆ ಮುಂದೆ ರಂಗೋಲಿ ಇಲ್ಲ ಅಂದರೆ ಏನೋ ಒಂಥರ ಇದು ಅನ್ನಿಸ್ತೈತಿ. ಹಾಗಾಗಿ ರಂಗೋಲಿ ಅದು ಬೇರೆ ಬಿಳಿ ರಂಗೋಲಿ ಹಾಕೋಕ್ಕಿಂತ ಈ ಥರ ಕಲರ್ ತುಂಬಿ ರಂಗೋಲಿ ಹಾಕ್ತೀವಲ್ಲ ಅದು ಒಂಥರ ಏನೋ ಚಂದ, ಅದು ಮನೆಗೆ ಒಂಥರ ಲಕ್ಷಣ. ಅದಕ್ಕೆ ಹೇಳ್ತಾರೆ ರಂಗೋಲಿ ಹಾಕಿದ್ರೆ ಮನೆಗೆ ಲಕ್ಷ್ಮಿ ಬರ್ತಾಳಂತಂದು. ಅದೊಂದು ನಂಬಿಕೆ ಅವಾಗಿನ ಕಾಲದ ಜನಕ್ಕೆ. ನೋಡಿ ನಾವು ಇಷ್ಟು ಕಷ್ಟಪಟ್ಟು ರಂಗೋಲಿ ಹಾಕಿದ್ದು, ಪಾಪ ನಮ್ಮ ಸಾವಿತ್ರಿ ಎಷ್ಟು ಕಷ್ಟಪಟ್ಟು ಎಷ್ಟು ಆಸೆಯಿಂದ ರಂಗೋಲಿ ಹಾಕಕತ್ತಿತ್ತು. ಮಳೆ ಎಲ್ಲ ಬಂದು ರಂಗೋಲಿ ಹಾಳಾಗೋತು ನಮ್ಮದು. ಅಲ್ಲಿ ಸಾವು ಇನ್ನೇ ಮಾಡ್ತಾಳೆ ನಮ್ಮ ಸಾವಿತ್ರಿ ಮಳೆ ನಿಂತಿಂದ. ಮಳೆ ನಿಂತಿಲ್ಲ ಅಂದ್ರೆ ಶಿವಾಯ ನಮ್ಮ. ನೋಡ್ರಿ ಮಳೆ ಎಷ್ಟು ಜೋರು ಮಳೆ ಬರಾಕತ್ತೈತಿ. ಮಳೆ ಮಳಿ 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 ದಿವಾಳಿ ಮಳೆ ರಾಯದು ದಿವಾಳಿ ದಿವಾಲಿ ದಿವಾಲಿ ಏನ ಕೇಳಲಿ ಬಿಡಿ, ಇನ್ನ ಮಗ ಕೊಡ್ತಂಗಿಲ್ಲ. ಪಾಪ ನೋಡ್ರಿ ನಮ್ಮ ಇಲ್ಲಿ ತನ ನೀರು ಸಿಡಿಯಾಗತ್ತವ ನೋಡ್ರಿ. ನಮ್ಮ ರಂಗೋಲಿ ಇಲ್ಲಿ ತನ ರಂಗೋಲಿ ಹಾಳಾಗುತ್ತೆ. ಅರ್ಧ ಹಾಕಿವಿ ಅರ್ಧಕ್ಕೆ ಬಳಿ ಬಂದುಬಿಡ್ತೀವಿ. ನಾವು ಹಾಕಿದ ರಂಗೋಲಿ ಎಲ್ಲ ಹಾಳಾಗಿಬಿಡ್ತ್ರಿ, ಯಾಕಂದ್ರೆ ಜೋರಾಗಿ ಮಳೆ ಬರಕತ್ತಿ. ಇಲ್ಲಿ ನಮ್ಮಕ್ಕ ಬೆಳೆ ಹೋಳ್ಗೆ ಮಾಡ್ಬೇಕಲ್ರಿ ಎಡಿಗೆ, ಹಂಗಾಗಿ ಹಾಕಿ ಬೇಳೆ ಕುದಿಸಾಕತ್ತಿದ್ಲು. ನಾವೆಲ್ಲರೂ ಅಲ್ಲಿ ಕುತ್ಕೊಂಡು ನಮ್ಮ ಹುಡುಗರು ಒಂದೊಂದು ಏನಾದರೂ ಒಂದು ಸ್ಟೋರಿ ಹೇಳ್ತಾರಲ್ರಿ, ಆ ಸ್ಟೋರಿನ ಕೇಳ್ಕೊಂತ ಕುಂತ್ಕೊಂಡಿದ್ವಿ. ಇಲ್ಲಿ ನಾಳೆ ಪಾಡ್ಯ ದಿನ ನಮ್ಮ ಸಾವಿತ್ರಿಗೆ ಹೋಗಿ ಮೂಗು ಚುಚ್ಕೊಂಬರ್ಬೇಕಂತಂದು ಹೇಳಕತ್ತಿದ್ರು. ಹಂಗಾಗಿ ಅದನ್ನು ಒಂದು ಸ್ವಲ್ಪ ಕಾಮಿಡಿ ಮಾಡ್ಕೊತ ಎಲ್ಲರೂ ಇಲ್ಲೇ ಕುಂತ್ಕೊಂಡಿದ್ವಿ. ಮಳೆ ನಿಂತ್ರ ಮತ್ತೆ ತಿರ್ಗೋರಿ ರಂಗೋಲಿ ಹಾಕಿದ್ರೆ ಆಯ್ತು ಅಂತಂದು. ನಮ್ಮ ಅಕ್ಕ ಅಂದ್ಲು ಅದೇ ರಂಗೋಲಿ ಹಾಕ್ತೀರಿ ಕೈ ಬಿಟ್ಬಿಡ್ರಿ ಅಂತಂದು. ಮಳೆ ನಿಂದಿರಲೇ ಇಲ್ರಿ, ಜಲ್ದಿನ ರಂಗೋಲಿ ಹಾಕ್ಬೇಕಂದ್ರೆ ಮಳಿನ ನಿಂದಿರಲಿಲ್ಲ. ಆಮೇಲೆ ಬೇಳೆ ಎಲ್ಲ ಕುದಿಸಿ ನಮ್ಮ ಸಾವಿತ್ರಿ ಕೈಯಾಗ ರಂಗೋಲಿ ಹಿಡ್ಕೊಂಡಕ್ಕೆ ರಂಗೋಲಿನ ಕೈ ಬಿಟ್ಟೇ ಇಲ್ಲ. ರಂಗೋಲಿ ಮಳೆ ನಿಂದಿರಲಿ ರಂಗೋಲಿ ಹಾಕೀಗ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ. ಹಂಗಾಗಿ ರಂಗೋಲಿ ಹಾಕಂತಂದು ಕೈಯಾಗ ಹಿಡ್ಕೊಂಡಿದ್ಲು. ನಾನು ಬೈಯಾಕತ್ತಿದ್ನೆ ಆ ಕಡೆ ಇಡು ಅಂತಂದು. ಇಲ್ಲ ಮನುಷ್ಯರೇ ನಾ ವಿಡಿಯೋ ಮಾಡಕತ್ತೀನಲ್ಲ, ನಾನು ಹಂಗೆ ಚಂದಂದು ಹಂಗೆ ಹಾಕ್ಯಂದಿಲ್ಲ, ನೀವು ವಿಡಿಯೋ ಮಾಡ್ಬಿಡವ ಅಂತಂದು ಹೇಳಕತ್ತಿದ್ಲು. ಬರೀ ಇವಾಗ ಟೈಮ್ ಬಂದು 7:30 ಆಯಿತು. ಅವಾಗ ನಾವು ಮಳೆ ನಿಂತಿಂದ ಮತ್ತೆ ತಿರ್ಗಾ ರಂಗೋಲಿ ಹಾಕಿದ್ವಿ. ಮತ್ತು ನಾವು ಸ್ವಲ್ಪ ಅರ್ಧ ಹಾಕೋಣ ಮತ್ತೆ ತಿರ್ಗಾ ಮಳೆ ಬರಕತ್ತಿ ಮತ್ತು ಎಲ್ಲ ಹಾಳಾಗುತ್ತೋ ಏನಂತಂದು ನಮ್ಮ ಸಾವಿತ್ರಿ ಅಂತೂ ಮಳೆಗೆ ಸಿಕ್ಕಾಪಟ್ಟೆನ ಬೈಯಾಕತ್ತಿದ್ಲು. ಯಾಕಂದ್ರೆ ಇವತ್ತು ಮಳೆ ಬರಕತ್ತೈತಿ, ನಮ್ಮ ರಂಗೋಲಿನ ಹಾಳು ಮಾಡೋಕ್ಕೆ ಬರಕತ್ತೈತಿದ್ರು ಮಳೆ ಅಂತಂದು ಹೇಳಕತ್ತಿದ್ಲು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸಕತ್ತೈತಲ್ಲ ರಂಗೋಲಿ.
ಸಿಂಪಲ್ಲಾಗಿ ಹಾಕಿದ್ರೂ ಇಷ್ಟು ಚೆನ್ನಾಗಿ ರಂಗೋಲಿ ಕಾಣಿಸುತ್ತಾ. ಏನೋ ಗೊತ್ತಿಲ್ಲ, ಒಂದೇ ಒಂದು ಆ ಕಡೆ ಈ ಕಡೆ ಗೇರಿ ತೆಗೆದು ಈ ಥರ ಬಣ್ಣ ತುಂಬಿದ್ವಿ ಅಂದ್ರೂ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತಾ. ಇಲ್ಲಿ ನಮ್ಮ ರೇಣುಕಾ ಸ್ವಲ್ಪ ಸಹಾಯ ಮಾಡಿದ್ಲು, ನಮ್ಮ ಮನುನು ಬಣ್ಣ ತುಂಬಿ ಹೋದ್ಲು. ನಾವು ಉಳಿದಿದ್ದು ಸ್ವಲ್ಪ ರೌಂಡ್ ಹಾಕೋದಿತ್ತು ಅಷ್ಟೊಂದು. ಆವಾಗ ನಮ್ಮ ಮನುಶ್ರೀ ಸಹ ನಾನು ಹಾಕ್ಲೆ ಅಂತ ಬಂದ್ಲು. ನಿಂಗೆ ಹಾಕಕ್ಕೆ ಬರುತ್ತಾನಂದ್ರೆ ನಾನು ಸ್ವಲ್ಪ ಹಾಕಿ ನೋಡ್ತೀನಿ ಅಂತಂದು ಹೇಳಕತ್ತಿದ್ಲು. ನಿಂಗೆ ಬರೋದಿಲ್ಲ ಅಂತಂದ್ರೆ ಮಮ್ಮಿ ಇಷ್ಟಿಷ್ಟು ಹಾಕ್ಬೇಕಲ್ಲ ಅಂತಂದು ಸ್ವಲ್ಪ ರಂಗೋಲಿ ತಗೊಂಡು ಕೇಳಕತ್ತಿದ್ಲು. ಇಷ್ಟ ಹಾಕ್ಲೆ ಅಂತಂದು. ಬೇಡಮ್ಮ ನಿಂಗೆ ಹಾಕಕ್ಕೆ ಬರಲ್ಲ, ನಾನು ಹಾಕ್ತೀನಿ ಅಂದರೆ ನಾನು ಬೇರೆ ಕಡೆ ಹೋಗಿ ಹಾಕ್ಲೆ ಅಂತಂದು. ಆಯ್ತು ಹೋಗಿ ನೀನು ಹಾಕಿ ಬಾ ಅಂತಂದು ಹೇಳಿದ್ವಿ. ಆಮೇಲೆ ನಾನು ಅಲ್ಲಿ ರಂಗೋಲಿ ಹಾಕಿದ್ನೆಲ್ಲ ಅದನ್ನು ಈ ಥರ ಕೈಲೇ ಬ್ರಷ್ ಮಾಡೋದಿತ್ತು. ಹಂಗಾಗಿ ನಾನು ಮಾಡ್ತೀನಿ. ಅವ್ರ ಅಕ್ಕಗೆ ಹೇಳಕತ್ಲು, ರೇಣುಕಾ ನೀನು ಈಚೆಗೆ ಬರಬೇಡ, ನಾವು ಮಾಡ್ತೀನಿ, ನೀ ಅಲ್ಲೇ ಅಷ್ಟೇ ಮಾಡು ಅಂತ ಹೇಳಕತ್ತಿದ್ಲು. ಏನೋ ಗೊತ್ತಿಲ್ಲರಿ, ಹುಡುಗರಿಗೆ ಈ ಥರ ರಂಗೋಲಿ ಹಾಕಿ ಮನೆ ಮುಂದೆಲ್ಲ ಒಂಥರ ಖುಷಿ. ಅವಕ್ಕೆ ಹಬ್ಬ ಬಂತಂದ್ರೆ ತುಂಬ ಖುಷಿ. ಹುಡುಗರಿಗೆಲ್ಲ ದೊಡ್ಡವ್ರಿಗೂ ಖುಷಿ. ರೆಡಿ ಆಗೋದು, ಆಮೇಲೆ ಈ ಥರ ಮನೆ ಮುಂದೆ ರಂಗೋಲಿ ಹಾಕೋದು, ಪಟಾಕಿ ಹೊಡೆಯೋದು ತುಂಬಾ ಖುಷಿ ಅನ್ನಿಸ್ತೈತಿ. ನೋಡಿ ಇಲ್ಲ ಮನು ಎಷ್ಟು ಡೀಸೆಂಟಾಗಿ ಅದನ್ನು ಮುಟ್ಲೇಬೇಡ ಅಂತಂದು ಮುಟ್ಟಕತ್ತಾಳ. ನಾನು ಇವಾಗ ಇಲ್ಲಿ ಪೂಜಕ್ಕೆ ಹೋಳ್ಗೆ ಎಲ್ಲ ಮಾಡಿದ್ದಾಯ್ತು. ಹೋಳ್ಗೆ ಮಾಡಿದ್ದೇನು ವಿಡಿಯೋ ಮಾಡಲಿಲ್ಲ. ಇಲ್ಲಿ ಯಾರು ಪೂಜಕ್ಕೆ ರೆಡಿ ಮಾಡಿರ್ತಾರ. ಯಾರು ಕೇಳಿದ್ರು ನೀನು ಗಳೆ ಉಟ್ಕೊತಾಳಕಿ. ಚಂದ ಬಂದ್ವ. ಒಂದು ಕಡೆ ಎರಡು ಬಿಚ್ಚಿದ್ದು. ಅಕ್ಕವಾ ನಾವು ನಮ್ಮ ಮನೆಗೆ ನಾನು ಆ ಮೀಶೋದೊಳಗೆ ದೀಪ ತರಿಸಿದ್ನಲ್ರಿ. ದೀಪ ನಮ್ಮ ಮನೆಗೆ ಹಚ್ಬೇಕಂತಂದು ಬಟ್ಟು ಅಲ್ಲಿ ಹಚ್ಚಕ್ಕಾಗಲಿಲ್ಲ. ಏನೋ ಒಂಥರ ಬೇಜಾರಿ. ಇಲ್ಲಿ ಬಂದು ಹಬ್ಬ ಆಚರಿಸಕತ್ತೀವಿ ಅಂದರು. ನಾನು ನನ್ನ ಗಂಡ ತುಂಬಾ ಕನಸು ಕಟ್ಕೊಂಡಿದ್ವಿ. ನಮ್ಮದು ಹೋದ ಸರಿನೂ ಗಾಡಿನ ದೀಪಾವಳಿಯಾಗ ತೊಗೋಬೇಕು, ದೀಪಾವಳಿ ದಿನನ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ. ಆಮೇಲೆ ನೆಕ್ಸ್ಟು ಈ ಸಾರಿ ಆದರೂ ನಾವು ಗಾಡಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ಆಯ್ತು ಅಂತಂದು ನಮ್ಮ ಮನೆಯವರು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಾನು ನಮ್ಮ ಮನೆಯವ್ರು ಏನೇನೆಲ್ಲ ಕನಸು ಕಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಸಿಗೆ ಎಲ್ಲ ಒಗೆದಾಕಿದ್ವಿ. ಬಟ್ಟು ಅದು ಯಾವುದು ನೆರವೇರಲಿಲ್ಲರಿ. ಹಂಗಾಗಿ ದೀಪನ ಮತ್ತು ರಂಗೋಲಿನ ಇಲ್ಲಿ ತೊಗೊಂಬಂದ್ವಿ. ಮತ್ತೆ ದೀಪ ಇಟ್ಟರೆ ಎಲ್ಲ ಹಾಳಾಗೋಗುತ್ತಲ್ಲ, ಹಂಗಾಗಿ ಊರಿಗೆ ತಂದು ಇಲ್ಲೇ ಹಚ್ಚಾಕತ್ತಿದ್ವಿ. ದೀಪ ನೋಡ್ರಿ ಎಷ್ಟು ಕಲರ್ ಕಾಣಿಸಕತ್ತವ. ಆಮೇಲೆ ಮಳೆ ಒಂದು ಬಂದಿತ್ತಲ್ರಿ, ತಣ್ಣಗೆ ಗಾಳಿ ಬಿಟ್ಟಿತ್ತು. ಬಟ್ಟು ದೀಪ ಬಿಡ್ತಾವ ಗೊತ್ತಿಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತಿದ್ವು. ಬಟ್ ಇಷ್ಟೇ ಇಡೋಕ್ಕಾಗಿದ್ರಿ, ಇಷ್ಟು ಕಟ್ಟಿ ಮೇಲೆಲ್ಲ ಇಟ್ಟಿದ್ವಿ. ಮನುಷ್ಯರು ಹೇಳಕತ್ತಿದ್ಲು, ಇಷ್ಟಿಷ್ಟ ದೀಪನ ಹೆಂಗೆ ಹಚ್ಬೇಕಿದು ಅಂತಂದು ನೋಡಕತ್ತಾರ. ಒಂದೊಂದು ದೀಪನೆಲ್ಲ ಇಟ್ಟು ಕಟ್ಟಿ ತುಂಬ ಇಡಂಬ್ರಿ, ಆಮೇಲೆ ಹಚ್ಚಕ್ಕೆ ಬರುತ್ತೆ, ಇವಾಗ ಬೇಡ ಒಳಗಡೆ ಪೂಜೆ ಮಾಡಿಂದ ಹಚ್ಚಿದ್ರೆ ಆಯ್ತು ಅಂತಂದು ಇದು ಮಾಡಕತ್ತಿದ್ವಿ. ಬಟ್ಟು ನಮ್ಮ ಮನೆಯವರು ಅಲ್ಲೊಂದು ಇಲ್ಲೊಂದು ಆ ಕಡೆ ಈ ಕಡೆ ಇಡಮ್ಮ, ಬೇಡ ಒಂದೇ ಕಡೆ ಅಂತಂದು ಅವರು ಒಂದಿಷ್ಟು ಆ ಕಡೆ ಒಂದಿಷ್ಟು ಈ ಕಡೆ ಇಡಕತ್ತಿದ್ರು. ನೋಡ್ರಿ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಎಷ್ಟು ಚೆನ್ನಾಗಿ ಕಾಣಿಸಕತ್ತೈತೆ ಅಲ್ರಿ. ನಡುಕ ಹ್ಯಾಪಿ ದೀಪಾವಳಿ ಅಂತ ಬರ್ತೀವಿ. ಬನ್ನಿ, ಇಲ್ಲಿ ನಮ್ಮ ಮಾಮಾರು ಪೂಜಾಕ ರೆಡಿ ಮಾಡಕತ್ತಾರ. ಏನು ನಿಮ್ಮ ಮಾಮಾರು ಪೂಜಾಕ ರೆಡಿ ಮಾಡಕತ್ತಾರ, ನಿಮ್ಮ ಅಕ್ಕ ಮಾಡಲ್ಲ ಅಂತ ಕೇಳಬೇಡ್ರಿ. ಇಲ್ಲಿ ನಮ್ಮ ಅಕ್ಕರ ಮನೆಯಾಗ ಪ್ರತಿ ವರ್ಷ ದೀಪಾವಳಿ ಬರ್ತೀವಿ. ಪ್ರತಿ ವರ್ಷವೂ ನಮ್ಮ ಮಾಮಾರ ಪೂಜೆ ಮಾಡ್ತಾರೆ. ಅದು ಒಂದು ಅವ್ರ ಮನ್ಯಾಗ ಮೊದಲಿಂದನೂ ಬಂದ ಪದ್ಧತಿ. ಹಂಗಾಗಿ ಗಂಡು ಮಕ್ಕಳೇ ಪೂಜೆ ಮಾಡೋದು. ಹಂಗಾಗಿ ನಮ್ಮ ಮಾಮನೇ ಪೂಜೆ ಮಾಡಕತ್ತಿದ್ರು. ಆಮೇಲೆ ಇಲ್ಲಿ ಜಗಲಿ ಸ್ವಲ್ಪ ಸಣ್ಣದೈತಿ, ಅದು ಜಗಲಿ ರೂಮು ಸ್ವಲ್ಪ ಸಣ್ಣದೈತ್ರಿ. ಆಮೇಲೆ ಅಲ್ಲೇ ಮಾಡ್ತಾರೆ ಅವರು. ಹಂಗಾಗಿ ಜಾಗ ಇರ್ಲಾರ್ಕ ವಿಡಿಯೋ ಸ್ವಲ್ಪ ಕತ್ಲನ ಬಂದೈತೆ, ಯಾಕಂದ್ರೆ ಲೈಟ್ ಅಷ್ಟೊಂದು ಕ್ಲಿಯರ್ ಆಗಿದ್ದಲ್ಲ, ಕತ್ಲು ಬರಾಕತ್ತಿತ್ತು. ಟಾರ್ಚ್ ಹಚ್ಚಂದ್ವಿ. ಹುಡುಗರು ಎಲ್ಲ ಫೋನ್ ತೊಗೊಂಡು ಆ ಕಡೆ ಈ ಕಡೆ ಓಡೋದ್ರಾಗ ಅದಾರ. ಬನ್ನಿ, ಇವಾಗ ನಮ್ಮದು ಲಕ್ಷ್ಮಿ ರೆಡಿ ಆಗಕತ್ತೈತಿ, ಪೂಜೆ ಮಾಡೋಣ.
ನಮ್ಮ ಹುಡುಗರು ಎಲ್ಲರೂ ಯಾವಾಗ ಪೂಜೆ ಮಾಡ್ತೀವಿ ಯಾವಾಗ ಮೊದಲು ಪಟಾಕಿ ಹೊಡಿತೀವಿ ಅಂತಂದು ನಮ್ಮ ಮನೆಯವರು ಜಾಸ್ತಿನ ಪಟಾಕಿ ತೊಗೊಂಬಂದಿದ್ರು. ಹಂಗಾಗಿ ಅವರೆಲ್ಲರೂ ಹೊರಗಡೆ ಪಟಾಕಿಗೆ ಬಡ್ದಾಡಕತ್ತಾರ. ಪಟಾಕಿ ಯಾವಾಗ ಅನ್ನಿಸ್ತೀವಿ ನಾವು ಅಂತಂದು. ಖುಷಿ ಅಲ್ರಿ ಪಟಾಕ್ಷಿ ಅಂದ್ರೆ. ಇಲ್ಲಿ ನೋಡ್ರಿ ನಮ್ಮ ಸಾವಿತ್ರಿ ನಾನು ವಿಡಿಯೋ ಮಾಡಕತ್ತೀನಿ ಅಂತಂದು ತಾನು ವಿಡಿಯೋ ಮಾಡಕತ್ತಾಳ. ಅದು ಆ ಥರ ವಿಡಿಯೋ ಮಾಡಬೇಡವ ಈ ಥರ ವಿಡಿಯೋ ಮಾಡಂದ್ರೆ ಬ್ಯಾಡ ಸುಮ್ಮನೆ ಹೆಂಗೆ ವಿಡಿಯೋ ಮಾಡ್ತೀನಿ ಹಂಗೆ ಮಾಡ್ತೀನಿ ನೀನು ಹೆಂಗಾರ ಮಾಡು ಅಂತಂದು ನನಗೆ ಬೈಯಕತ್ತಿದ್ಲು. ಅದು ಕ್ಯಾಮ್ರಾ ಕ್ಲಿಯರ್ ಇಲ್ಲ ಬ್ಯಾಡ ಬಿಡು ಅಂದ್ರೆ ನೀ ಸುಮ್ಮ ಮಾಡು ಅಂತಂದು ಮತ್ತು ಈ ಕಡೆ ನಿಂತಾಕಿ ಆ ಕಡೆ ಒಳಗೆ ಹೋಗಿ ವಿಡಿಯೋ ಮಾಡಕತ್ತಾಳ. ಅದು ವಿಡಿಯೋ ಸರಿಯಾಗಿನೂ ಮಾಡವಳು. ನನಗೆ ಬೈತಾಳೆ ನೀನು ಸುಮ್ಮಿರು ನೀನು ಹೆಂಗಾರ ಮಾಡ್ತಿಲ್ಲ ನೀನು ಮಾಡಬೇಡ ಅಂತಂದು ನಂಗೆ ಬೈತಾಳ. ನೋಡ್ರಿ ಇಲ್ಲಿ ಸ್ವಲ್ಪ ಇವಾಗ ಲೈಟ್ ಹಚ್ಚಿದ್ವಿ. ಲೈಟ್ ಹಚ್ಚೋಣ ಎಷ್ಟು ಚೆನ್ನಾಗಿ ಅನ್ಸೈತಿ. ಬಟ್ಟು ಸೀರೆ ಎಲ್ಲ ಉಡ್ಸೋದಿಲ್ಲ ಬಟ್ ಹಂಗೆ ಇದಕ್ಕೆ ಚರ್ಗಿಗೆ ಕಾಯಿಟ್ಟು ಆ ಚರ್ಗಿಗೆನೆ ಹಂಗೆ ಸುತ್ತಿ ಇದು ಮಾಡ್ತಾರೆ. ಸ್ವಲ್ಪ ಸಣ್ಣದಲ್ರಿ ಜಾಗ ಇಲ್ಲ. ಆಮೇಲೆ ನೋಡ್ರಿ ಇಲ್ಲಿ ಎಲ್ಲ ಹಣ್ಣು ಪಣ್ಣು ಇಡಕ್ಕೆ ಇನ್ನೂ ಜಾಗನ ಸಾಲಲ್ಲ. ಇನ್ನೂ ಎಡಿ ಇಟ್ಟಿಲ್ಲ ಏನಿಲ್ಲ. ಆಮೇಲೆ ರೊಕ್ಕ ಸಹ ಇಟ್ಟಿಲ್ಲ. ಜಾಗ ಸ್ವಲ್ಪ ಇದನ್ನ ಆಗತ್ತಿ. ನಾನಿಲ್ಲಿ ಟಾರ್ಚ್ ಹಚ್ಚೀನಿ ನೋಡಿ. ಇಷ್ಟೇ ನಮ್ಮ ಪುಟ್ಟ ಲಕ್ಷ್ಮಿ ಅಂತಾರಲ್ಲ ಆ ಥರ ಪುಟ್ಟ ಲಕ್ಷ್ಮಿ. ನೋಡ್ರಿ ನಮ್ಮ ಸಾವಿತ್ರಿ ಯಾವ ಥರ ವಿಡಿಯೋ ಮಾಡಕತ್ತಾಳ ಅಂದ್ರೆ ಅವರಪ್ಪ ಸಹ ಹೇಳಕತ್ತಾರೆ ವಿಡಿಯೋ ಕ್ಲಿಯರ್ ಬರಕತ್ತೈತೆ ಮ್ಯಾಕ್ ಹಿಡಿದು ಮಾಡು ಅಂತಂದು. ಸುಮ್ಮಿರ್ತೀರಿ ಇಲ್ಲಿ ನಾವು ಮಾಡ್ತೀನಿ ಅಂತಂದು ಎಲ್ಲರಿಗೆ ತಾನೇ ಬೈತಾಳ. ಬೇಡಮ್ಮ ಅಂದ್ರೂ ಕೇಳೋವಳು. ಆಮೇಲೆ ನಮ್ಮ ಮನೆಯವ್ರು ಬಂದು ಇಲ್ಲಿ ಟಾರ್ಚ್ ಇಟ್ಟರು. ಅದು ಟಾರ್ಚು ಇದು ಆಗೋವಲ್ತು. ಬನ್ನಿ ಇಲ್ಲಿ ಪೂಜಾ ರೆಡಿ ಮಾಡೋಣ. ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ, ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ನೆನೆಸ್ಲಿ ಅಂತಂದು ಕೇಳ್ಕೊತೀನಿ. ನಮ್ಮ ಮನೆಯಲ್ಲಂತರೂ ಲಕ್ಷ್ಮಿ ಯಾವತ್ತು ನೆನೆಸ್ತಾಳೋ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದು ಯಾವತ್ತೂ ಆಗಿಲ್ಲ. ಇನ್ನು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಆಸೆ ಪಟ್ಟದ್ದು ದೇವ್ರು ನಾವೆಲ್ಲ ಆಸೆ ಪಡ್ತೀವಿ. ದೇವ್ರು ಏನು ಅನ್ಕೊಂಡಿರ್ತಾನೋ ಅದೆಲ್ಲ ಆಗ್ಬೇಕಂತಂದು. ಒಂದು ಹುಲ್ ಕಡ್ಡಿ ಅಳ್ಳಾಡ್ಬೇಕಂದ್ರೂ ದೇವ್ರು ಅನುಮತಿ ಬೇಕಂತೆ. ಹಂಗಾಗಿ ದೇವರು ಯಾವ ದಾರಿ ತೋರಿಸ್ತಾನ ನಾವು ಅದೇ ದಾರಿಯಾಗ ಹೋಗೋದು ಉತ್ತಮ. ಮತ್ತು ಪೂಜೆ ಪಂಕ ಆಗಿಲ್ಲ ಅಂದ ಸುಂದರ ಕಾಣ್ತಿಲ್ಲ. ಅಣ್ಣ ನೀವು ಕಲಿತೀರಿ ನೀವು ಹೇಳ್ತದ ನಿಮಗೆ ಈಗ ಹೇಳ್ತಾರೆ ದೂರ ಹಂಗೆ ಬೇಡ ಬಾಣ ಸರ್ ನೀವು ಐದು ಮಂದಿ ಅಕ್ಕಾರ ನೀವು ಬೇಕಮ್ಮ ಚಾಮರಾಜ ಇಲ್ಲಿ ಅಕ್ಕಿ ಕಾಳು ಅಷ್ಟು ಹಾಕಮ್ಮ. ಏನು ಸರಿ ಹೆಂಗೆ ಹಂಗೆ ಓ ನೋಡಿ ನಮ್ಮದು ಪೂಜೆ ಎಲ್ಲ ಮುಗೀತಿ. ಎಷ್ಟು ಚೆನ್ನಾಗಿ ಅನ್ಸಕತ್ತೈತೆ ಅಲ್ರಿ ಲಕ್ಷ್ಮಿ. ಪುಟ್ಟದಾಗಿದ್ದಂಥ ಪುಟ್ಟವಾದ ಲಕ್ಷ್ಮಿ. ಬನ್ನಿ ಇಲ್ಲಿ ನಾವು ಹೊರಗಡೆ ನಾವು ಮನೆ ಕಲ್ಕೊಂಡು ದೀಪ ಹಚ್ಚಾಕತ್ತಿದ್ವಿ. ಅದು ಗಾಳಿಗೆ ನಿಂದ್ರವಲ್ತಲ್ಲ ನಮ್ಮ ಹುಡುಗರು ನಿಂದ್ರವಲ್ತು ಅಂತಂದು ಅದು ಒಂದು ಇದು ಮಾಡಾಕತ್ತಿದ್ರು. ಅದು ನೀರು ಹಾಕಿ ಹಚ್ಚೋದು ಬರ್ತಲ್ರಿ ದೀಪ. ನಾನು ಈ ದೀಪ ಆರ್ಡ್ರ್ ಮಾಡೋಕ್ಕಿಂತ ನೀರು ಹಾಕಿ ಹಚ್ಚೋ ದೀಪ ಆರ್ಡ್ರ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನಾನು ಇಲ್ಲಿ ನಮ್ಮೂರಿಗೆ ತರಿಸಿದ್ದೆಲ್ಲ ನಮ್ಮೂರಾಗಾದ್ರೆ ಅಷ್ಟೊಂದು ನಮ್ಮದು ಒಳಗಡೆ ಇದಾಗುತ್ತಲ್ಲ ಒಳಗಡೆ ದೀಪ ಹಚ್ಚೋಕ್ಕೆ ಇದು ಆದ್ರಾಯ್ತು ಅಂತಂದು ನಾನು ದೀಪ ತಂದಿದ್ದೆ. ಆ ಕಡೆ ನಮ್ಮ ಮನೆ ಕಡೆ ಅಷ್ಟೊಂದು ಗಾಳಿ ಬರೋದಿಲ್ಲ. ಹಂಗಾಗಿ ನಾನು ಇದೇ ದೀಪ ಇದ್ರೆ ಯಾಕಂದರೆ ಈ ದೀಪ ಜಾಸ್ತಿ ಇದ್ವಲ್ಲ ಹಂಗಾಗಿ ಇದೇ ದೀಪ ಒಂದು ದಿನಕ್ಕಷ್ಟೇ ಎಲ್ಲ ದೀಪ ಏನು ಇದಾಗುತ್ತಂತಂದು ತರಿಸಿದ್ನೆ. ಬಟ್ ಇಲ್ಲಿ ಗಾಳಿ ಇದ್ದಿಲ್ಲ. ಬಟ್ಟು
ಮಳೆ ಬಂತಲ್ರಿ, ಮಳೆ ಬಂದಿಂದ ಮಳೆ ಗಾಳಿ ಜಾಸ್ತಿನ ಬಿಡ್ತೀವಿ, ಹಂಗಾಗಿ ಗಾಳಿಗೆ ದೀಪನೇ ನಿಲ್ಲವಲ್ವು. ನಾವೆಲ್ಲ ಅಲ್ಲೇ ಇಲ್ಲೇ ಇಲ್ಲಿ ಇಟ್ಟಿದ್ವಿ ಒಂದು ದೀಪ. ತಾಸು ಬರ್ರಿ. ಅದು ಸುಮ್ಮನೆ ತಂಬ ಬಂದೆ ಆ ಕಡೆ. ನೋಡಿ ನಾವು ಮುಂದೆ ದೀಪ ಹಚ್ಕೊಂಡು ಹೊಂಟೀವಿ. ಬಟ್ ಹಿಂದಿಂದ ದೀಪ ಎಲ್ಲ ಶಾಂತಿ ಆಗಕತ್ತವ, ಏನು ನಿಂದ್ರವಲ್ವು. ಇಲ್ಲಿ ಈ ಕಡೆ ನಮ್ಮ ಹುಡುಗರು ಯಾವಾಗ ಪಟಾಕ್ಷಿ ಹಂಚೇನು ಅಂತಂದು ಪಟಾಕ್ಷಿ ಎಲ್ಲ ಹಂಚಾಗತ್ತಿದ್ರು. ಇಲ್ಲಿ ಬಾದಿ ಇದ್ದಾಗ ಏನ್ ನಂಗೆ ಗೊತ್ತಿಲ್ಲ. ನೀನೊಂದ್ ಎರಡು ತಗೊಂಡ್ ಕೊಡ್ಬೇ ಉಳ್ಕಿದ್ದು. ನೀ ಹೋಗಿ ಬಾ ಈ ಕಡೆ ಬಾ ಅಮ್ಮ. ಎಲ್ಲರಿಗೂ ಒಂದ್ ಎರಡು ಕೊಡು. ಗಾಲಿ ಓಸು ನೀರ ತಗೊಂಡ್ರೆ ಓಸು ಒಂದೊಂದು ಪ್ಯಾಕೆಟ್ ಅವು. ಅರ್ಧ ಏನ್ ದೀಪ ಪಪ್ಪಿ ಅಯ್ಯ ಅದು ಮನ್ ಬನ್ಗಂಡ್ ಸುಡ್ತೆ. ಎಲ್ಲಿ ಹೋಗಿತ್ತೀರ ನೀನು? ಗಟ್ರನಕ್ ಹೋಗಿದ್ದಿಲ್ಲ. ಹಚ್ಚೋಗ್ರಿ ತಡ್ರಿ ಅನುಶ್ರೀ ಹಚ್ತಾ ಸುಮ್ಮನೆ ಹಚ್ಚ ಹಿಡ್ಕ ಗಟ್ಟೆ ಗಿಡ್ಕ. ನೋಡಿ ಹುಡುಗರು ಎಲ್ಲರೂ ಚಿರ್ಚಿರ್ ಕಡ್ಡಿ ಮತ್ತು ಪಟಾಕ್ಷಿ, ಆಮೇಲೆ ನಮ್ಮ ಮನೆಯವ್ರು ಇಲ್ಲಿ ರಂಗೋಲಿಯಾಗ ಒಂದು 4 ದೀಪ ಇಟ್ಟು ದೀಪ ಅಂಟ್ಸಾಕತ್ತಾರ. ಆಮೇಲೆ ನಮ್ಮನು ಅವೆಲ್ಲ ದೀಪ ಎಲ್ಲ ಶಾಂತಿ ಆಗಕತ್ತಿದ್ವಲ್ಲ ಅವನ್ನೆಲ್ಲ ಆ ಕಡೆ ದೀಪ ಕಟ್ಟಿ ಮೇಲೆ ಹಚ್ಚಿದ್ರೆ ಆಯ್ತು ಅಂತಂದು ಆ ಕಡೆ ದೀಪ ಹಚ್ಚಾಕತ್ತಾಳ. ನಮ್ಮ ಅನುಶ್ರೀ ಅದು ಚಿರ್ಚಿರ್ ಕಡ್ಡಿ ಹಚ್ಚಕ್ಕೆ ಅನಿಸ್ತಾಳ, ಮತ್ತು ನಾನು ಹಚ್ತೀನಿ ಅಂತಂದು ಇಲ್ಲಿ ನಮ್ಮನು ಊದಾಗ ಹಾಕಿ ದೀಪ ಹಚ್ತೀನಿ ಹಿಂದಕ್ಕೆ ಹಾಕವ, ಹಂಗಾದ್ರೆ ಶಾಂತಿ ಆಗಲ್ಲ ಅಂತಂದು ಹೇಳಿದರು. ಇಲ್ಲಿ ದೀಪ ಹಚ್ಚಾಕತ್ತಾರ. ನಮ್ಮ ಮನೆಯವ್ರು ಇಲ್ಲಿ ಬಿಸೆಕಲ್ಲು ಹಚ್ಚಕತ್ತಿದ್ರು. ಅದು ಗಾಳಿಗೆಲ್ಲ ಹಿಂಗೆ ಹಚ್ಚನೆ ಹಿಂಗೆ ಆರೋಗ್ತಿತ್ತು, ಹಂಗಾಗಿ ಬಿಸೆಕಲ್ಲು ಜಾಸ್ತಿನ ಹತ್ತಲಿಲ್ಲ. ಆಮೇಲೆ ಬಿಸೆಕಲ್ಲು ಒಂದು 4 ಬಿಸೆಕಲ್ಲು ಹಚ್ಚಿದ್ರಿ, ಡೊಮ್ ಅಂದ್ಬಿಟ್ಟು ಅವು. ಇಲ್ಲೆಲ್ಲ ಮನೆಯಾಗೆಲ್ಲ ಅವರು ಪೂಜೆ ಮುಗಿಸ್ಕೊಂಡು ಇಲ್ಲಿ ಆಂಜನೇಯಗೆ ಹೋಗ್ತಾರ. ಆಂಜನೇಯಗೆ ಹೋಗಿ ಆಂಜನೇಯಗೂ ಪೂಜೆ ಮಾಡಿ ಹೂನಾರ ಹಾಕಿ ಬರ್ತಾರೆ. ಇಲ್ಲಿ ನೋಡಿ ನಮ್ಮ ಸಾವಿತ್ರಿ ಒಳಗೆ ಹೋಗ್ಯಾಳ. ಒಳಗೋಗಿ ಫೋಟೋಗೆ ತೆಗ್ಸ್ಕೊಂಡಿರ್ತಿಲ್ಲ. ಮತ್ತು ನಾನು ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ರೀ. ಇಲ್ಲಿ ಹೊಲಕ್ಕೆ ಬೆಳಗ್ಗೆನೇ ಗೊಬ್ಬರ ಹಾಕಕ್ಕೆ ಬಂದಿದ್ವಿ. ತಂಡೆ ಅಂದರೆ ತಂಡೆ ಐತ್ರಿ, ತಂಡೆಗೆ ಎಲ್ಲರೂ ಗೊಬ್ಬರ ಹಾಕಕ್ಕೆ ಬಂದಿವಿ. ನೋಡ್ರಿ ಹುಡುಗರು ಎಲ್ಲರೂ ಏನು ಮಾಡಕತ್ತಾರ, ಎಲ್ಲರೂ ಬಂದಳ. ಸಣ್ಣಕ್ಕೆ ಒಬ್ಬಕ್ಕೆ ಬರಲಿಲ್ಲ. ಆಮೇಲೆ ನಮ್ಮ ಅಕ್ಕನೂ ಬಂದಿಲ್ಲ, ಯಾಕಂದ್ರೆ ಅಕ್ಕಿ ಪಾಂಡುರಂಗನ ಕಳಿಸ್ಬೇಕಲ್ಲ. ನಮ್ಮಕ್ಕ ನನ್ನ ಇರೋ ಮನ್ಯಾಗ ಅಂದ್ಲು, ಇಲ್ಲ ನಾವು ಅಕ್ಕಿನ ಅಳವ ಅಂತಂದು. ಯಾಕಂದ್ರೆ ಹುಡುಗರು ಕೂಡ ಇದ್ವ ಅಂದ್ರೆ ಹೊಲ್ದಾಗ ಏನು ಕೆಲಸ ಮಾಡಿದ್ರು ಬೋರ್ ಅನ್ಸೋದಿಲ್ಲ ರೀ, ಹಂಗಂತಂದು ನಾವೇನು ಕಂಟಿನ್ಯೂ ಹೊಲ್ದಾಗ ಕೆಲಸ ಮಾಡೋದಿಲ್ಲ. ಒಬ್ಬ ಬಂದರು ಒಂದು ತಾಸು ಕೆಲಸ ಮಾಡಬೇಕಂದ್ರೆ ಸಾಕಾಗುತ್ತಾ, ಹಂಗಾಗಿ ಗೊಬ್ಬರ ಹಾಕೋದಲ್ಲ. ಯಾಕಂದ್ರೆ ನಮ್ಮ ಶಾವತ್ರಿಗೆ ನಮ್ಮ ರೇಣುಕಾಗ ಗೊಬ್ಬರ ಹಾಕಿ ಅಭ್ಯಾಸ ಐತಿ. ಅವರು ಒಂದು ಹೊಲ ನಾವು ಅಷ್ಟೇ ಹಾಕ್ತೀವಿ, ನೀನು ಬಂದು ಅಲ್ಲಿ ಸುಮ್ಮ ಕುಂದ್ರಂತ ಬಾಕಕ್ಕಿ ಬಾ ಹೊಲಕ್ಕೆ ಬಾ ಅಂತಂದಂದರು. ಹಂಗಾಗಿ
ಅವ್ರ ಜೊತೆ ಹೊಲಕ್ಕೆ ಬಂದ್ವಿ. ಅಲ್ಲಿ ಅವ್ರ ಕಾಕಾಗ ಹೇಳಕತ್ತಿದ್ರು, ನೀನು ಗೊಬ್ಬರ ಹಾಕ್ಬೇಕು ನೋಡಪ್ಪ ಅಂತಂದು. ಎಲ್ಲರೂ ಗೊಬ್ಬರ ಹಾಕನ್ನು ಅಂತಂದು ಹೇಳಕತ್ತಿದ್ರು.